ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ನ್ಯೂಸ್18 ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ ಈಗಾಗಲೇ ಸಾಕಷ್ಟು ಕುಡಿಯುವ ನೀರಿನ ಹಾಹಾಕಾರ ಎದ್ದು ಕಾಣ್ತಾ ಇದೆ. ಅದರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂತೇಳಿ ಈಗ ಅಲ್ಲಿಯ ಒಂದು ಸ್ಥಳೀಯರು ಆರೋಪ ಮಾಡ್ತಿರುವಂಥದ್ದು. ಕಳೆದ ಸುಮಾರು ವರ್ಷಗಳಿಂದ ಕುಡಿಯುವ ನೀರಿನ ಘಟಕಗಳು ಸ್ಥಗಿತ ಆಗಿದ್ದರೂ ಕೂಡ ಅಲ್ಲಿ ಜನಪ್ರತಿನಿಧಿ ಆಗಿರ್ಬೋದು, ಗ್ರಾಮದ ಮುಖಂಡರಾಗಿರ್ಬೋದು, ಯಾರೂ ಕೂಡ ಇತ್ತ ಗಮನಹರಿಸಿ ಅವನ್ನು ರಿಪೇರಿ ಮಾಡಿಸುವಂತಹ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಈಗ ಎಲ್ಲರೂ ಕೂಡ ಹಣ ಕೊಟ್ಟು ನೀರನ್ನು ಕುಡಿಯುವಂಥ ಕೆಲಸ ಆಗ್ತಿದೆ. ಅದಲ್ಲದೆ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಸಪ್ಲೈ ಮಾಡ್ತಾರೆ. ಈ ಜಗಳೂರು ತಾಲೂಕಿನ ಕೆಳಗೋಟೆ ಗ್ರಾಮದಲ್ಲಿ ಪ್ರಮುಖವಾಗಿ ಅಲ್ಲಿ ಕಳೆದ ಒಂದು 2-3 ದಿನಗಳಿಂದ ನೀರಿನಲ್ಲಿ ಬಾಲದ ಹುಳು ಅಂತೇಳಿ ಈಗ ಹುಳುಗಳು ಪತ್ತೆಯಾಗಿದೆ. ಅದೇ ನೀರುಗಳನ್ನ ಕುಡಿತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವರು ಗೊತ್ತಾಗದೆ ಕುಡಿದ್ರೆ, ಇನ್ನು ಕೆಲವರು ಗೊತ್ತಾದಂಥವ್ರು ಎಲ್ಲ ನೀರುಗಳನ್ನು ಹಣ ಕೊಟ್ಟು ಖರೀದಿ ಮಾಡಿದಂಥ ನೀರುಗಳನ್ನು ಮತ್ತೆ ಚರಂಡಿಗೆ ಚೆಲ್ಲುವಂಥ ಕೆಲಸ ಆಗಿದೆ. ಯಾಕಂದರೆ ಇಲ್ಲಿ ನೀರನ್ನು ಮಾರಾಟ ಮಾಡುವಂಥವ್ರು ಇದನ್ನು ಒಂದು ಲಾಭ ಮಾಡಿಕೊಂಡು ಆ ನೀರನ್ನು ತುಂಬುವಂಥ ಟ್ಯಾಂಕರ್ನ ಕ್ಲೀನ್ ಮಾಡ್ದಲೇ ಆ ನೀರನ್ನೇ ಹಳ್ಳಿಗಳಿಗೆ ಸಪ್ಲೈ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಆ ನೀರಿನಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಈಗ ಗ್ರಾಮಸ್ಥರು ಒಂದು ಆರೋಪ ಮಾಡ್ತಿರುವಂಥದ್ದು. ಅದರಲ್ಲೇ ಕೂಡ ಈ ಟ್ಯಾಂಕರ್ಗಳ ಮುಖಾಂತರ ಜಗಳೂರಿನ ಕೆಲವು ಹಳ್ಳಿಗಳಿಗೆ ನೀರು ಸಪ್ಲೈ ಏನಾಗುತ್ತೆ, ಕೆಳಗೋಟೆ ಇರ್ಬೋದು, ಅಕ್ಕಪಕ್ಕದ ಹಳ್ಳಿಗಳಿರ್ಬೋದು, ಆ ಹಳ್ಳಿಗಳಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜನ ಅವೇ ನೀರುಗಳನ್ನು ಸೇವನೆ ಮಾಡಿದ್ರು. ಆದರೆ ಕೆಲವರು ಆ ನೀರನ್ನು ಹಿಡಿದಿಟ್ಟು ಶೇಖರಣೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಹುಳುಗಳು ಪತ್ತೆ ಆಗಿರುವಂಥದ್ದು. ಹೀಗಾಗಿ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದರ ಬಗ್ಗೆ ಅಧಿಕಾರಿಗಳಾಗಿರಲಿ, ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರುಗಳಾಗಲಿ ಈ ಬಗ್ಗೆ ಒಂದು ಕ್ರಮ ವಹಿಸಬೇಕು ಅಂತೇಳಿ ಈಗ ಸ್ಥಳೀಯರು ಆಕ್ರೋಶನ ಹಾಕ್ತಿರುವಂಥದ್ದು. ಯಾಕಂದರೆ ಸುಮಾರು ವರ್ಷಗಳಿಂದ ಈಗ ಅಲ್ಲಿ ಸ್ಥಳೀಯವಾಗಿ ಕುಡಿಯುವ ನೀರಿನ ಘಟಕಗಳು ಎರಡಿದ್ರೂ ಕೂಡ ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಾಯಿಲ್ಲ. ಕೆಟ್ಟು ಸುಮಾರು ವರ್ಷಗಳಾದರೂ ಕೂಡ ಅದನ್ನು ರಿಪೇರಿ ಮಾಡಲಿಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ನಾವು ಹಣ ಕೊಟ್ಟು ನೀರನ್ನು ಕುಡಿತಾ ಇದ್ದೀವಿ. ಈ ನೀರು ಕುಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳಿಗಿರ್ಬೋದು, ದೊಡ್ಡವರಿಗಿರ್ಬೋದು ಕಾಯಿಲೆ ಈಗ ಬರ್ತಾ ಇದೆ. ಹಾಗಾಗಿ ನಾವು ನೋಡಿ ಕುಡಿದ್ರೆ ನೀರು ಓಕೆ, ನೋಡ್ದೇನೆ ಹಾಗೆ ಕುಡಿದ್ರೆ ಇಂಥ ಹುಳುಗಳನ್ನೆಲ್ಲ ಸೇವನೆ ಮಾಡಬೇಕಾಗುತ್ತೆ ಅಂತೇಳಿ ಈಗ ಸದ್ಯಕ್ಕೆ ಸಾಕಷ್ಟು ಆಕ್ರೋಶವನ್ನು ಅಲ್ಲಿಯ ಗ್ರಾಮಸ್ಥರು ಹೊರ ಹಾಕ್ತಿರುವಂಥದ್ದು. ಈ ಒಂದು ದುಸ್ಥಿತಿಗೆ ನೇರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು, ಅಧ್ಯಕ್ಷರುಗಳೇ ಕಾರಣ ಅಂತ ಹೇಳಿ ಅಲ್ಲಿಯ ಸ್ಥಳೀಯರ ಒಂದು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಯಾಕಂದರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಯಾರೊಬ್ಬರು ಕೂಡ ಇತ್ತ ಗಮನ ಹರಿಸಿ ಗ್ರಾಮಕ್ಕೆ, ಕೆಳಗೋಟೆ ಗ್ರಾಮಕ್ಕಿರ್ಬೋದು, ಸುತ್ತಮುತ್ತಿನ ಗ್ರಾಮಗಳಿಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ, ಸರಿಯಾದ ಶುಚಿಯಾದ ನೀರಿನ ವ್ಯವಸ್ಥೆ ಮಾಡಿಸ್ತಲ್ಲ. ಆದರೆ ಸರ್ಕಾರದಿಂದ ಮಾತ್ರ ನಾವು ಎಲ್ಲವನ್ನು ಕೊಡ್ತೀವಿ ಅಂತ ಹೇಳಿ ಇವರು ಲೆಕ್ಕದಲ್ಲಿ ತೋರಿಸ್ತಾರೆ. ಆದರೆ ಇಲ್ಲಿ ನೋಡಿದರೆ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿ ಸುಮಾರು ವರ್ಷಗಳೇ ಕಳೆದಿದೆ. ರಿಪೇರಿಗೆ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ನಾವೇ ಹಣ ಕೊಟ್ಟು ನೀರನ್ನು ಖರೀದಿ ಮಾಡ್ತೀವಿ. ಆದರೆ ಈ ನೀರನ್ನು ಮಾರಾಟ ಮಾಡೋಕ್ಕೆ ಬರ್ತಕ್ಕಂತಹ ಗ್ರಾಮಕ್ಕೆ ಬರ್ತಾರೆ ಅಂಥವ್ರ ವಿರುದ್ಧ ಇವರು ಅಟ್ಲೀಸ್ಟು ನೀರು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡಿ ನೀರನ್ನು ಕೊಡಿಸುವಂಥ ಕೆಲಸವನ್ನಾದರೂ ಮಾಡಬೇಕಿತ್ತು. ಆದರೆ ಇದು ಯಾವುದೂ ಮಾಡದಲೇ ಇಂಥ ಕೆಟ್ಟ ನೀರನ್ನು, ಹುಳು ಬಿದ್ದಂಥ ನೀರನ್ನು ನಮಗೆ ಕುಡಿಲಿಕ್ಕೆ ಬಿಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಗ್ರಾಮಸ್ಥರು ಇರ್ಬೋದು, ಸ್ಥಳೀಯರಿರ್ಬೋದು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಸುಮಾರು 7-8 ವರ್ಷಗಳ ಹಿಂದೆ ನಿರ್ಮಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳನ್ನು ಅವು ಕೆಟ್ಟು ನಿಂತೋಗಿದ್ದಾವೆ. ಹಾಗಾಗಿ ಇವತ್ತೇನಾಗಿದೆ, ಸಾರ್ವಜನಿಕರು ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಟ್ಯಾಂಕರ್ನಲ್ಲಿ ನೀರನ್ನು ಪೂರೈಸಿದ ಸಂದರ್ಭದಲ್ಲಿ ಅದರಲ್ಲೂ ಇತ್ತೀಚೆಗೆ ಕೆಲವೊಂದು ಗ್ರಾಮಗಳಲ್ಲಿ ಬಾಲಹುಳುಗಳು ಪತ್ತೆಯಾಗಿದ್ದಾವೆ. ಹೀಗೆ ಆದರೆ ಈ ಕಡೆ ಶುದ್ಧ ನೀರಿನ ಘಟಕನ ಸರಿ ಮಾಡೋಕ್ಕೂ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಧಿಕಾರಿಗಳು, ಸಂಬಂಧಪಟ್ಟವ್ರು, ತಾಲೂಕು ಆಡಳಿತ. ಈ ಕಡೆ ಇದೇ ರೀತಿ ಖಾಸಗಿಯವರು ಈ ರೀತಿ ಅನಾರೋಗ್ಯಕ್ಕೆ ಕಾರಣ ಆದರೆ ಮುಂದೆ ಇದಕ್ಕೆ ಯಾರು ಹೊಣೆ? ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಗಮನ ಹರಿಸ್ಬೇಕು. ಏನಾಗಿದೆಯೋ ಸಮಸ್ಯೆನ ಸರಿಪಡಿಸೋ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಗ್ರಾಮಗಳಲ್ಲಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸರಿಪಡಿಸೋ ಬಗ್ಗೆ ಗಮನ ಹರಿಸಬೇಕು. ಹೀಗೆ ತಾತ್ಸಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ನಾಗರಿಕರೆಲ್ಲ ಸೇರಿ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಸಂಬಂಧಪಟ್ಟ ಇಲಾಖೆ ಮುಂದೆ. ಸರ್ಕಾರದ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ಅಲ್ಲಿರ್ತಕ್ಕಂತಹ ನೀರಿನ ಘಟಕಗಳನ್ನು ಇದುವರೆಗೂ ಕೂಡ ಸುಮಾರು 2 ವರ್ಷಗಳು ಕಳೆದರೂ ಕೂಡ ದುರಸ್ತಿ ಮಾಡಲು ಮುಂದೆ ಯಾರೂ ಬರ್ತಾಯಿಲ್ಲ. ಹಾಗಾಗಿ ಈ ಅಕ್ರಮವಾಗಿ ಈ ಟ್ಯಾಂಕರ್ ಮೂಲಕ ನೀರು ರವಾನೆ ಮಾಡುವಂಥವ್ರದ್ದೇ ಒಂದು ದಂಧೆ ಆಗಿದೆ ಅಂತ ಈಗಾಗಲೇ ಹೇಳಲಾಗ್ತಿದೆ. ಯಾಕಂದರೆ ಅವರು ಯಾವುದೇ ರೀತಿಯಾದಂಥ ಸ್ವಚ್ಛತೆ ಇಲ್ಲದೆ ನೀರುಗಳನ್ನು ಎಲ್ಲಿಂದ ತೊಗೊಂಬರ್ತಾರೋ, ಕೆರೆಯಿಂದ ತೊಗೊಂಬರ್ತಾರೋ, ಬಾವಿಯಿಂದ ತೊಗೊಂಬರ್ತಾರೋ ಅದು ಗೊತ್ತಾಗೋದಿಲ್ಲ. ಅದಲ್ಲದೆ ಕೂಡ ಅವರು ಫಿಲ್ಟ್ರ್ ನೀರು ಅಂತ ಹೇಳಿ ಟ್ಯಾಂಕರ್ ಮೂಲಕ ತಂದು ಮನೆಗೆ ಸಪ್ಲೈಯನ್ನು ಮಾಡ್ತಾರೆ. ಅದಕ್ಕೆ 5 ರೂಪಾಯಿ 10 ರೂಪಾಯಿ ಹಣವನ್ನು, ಒಂದು ಕ್ಯಾನ್ಗೆ ಹಣವನ್ನು ಪಡಿತಾರೆ. ಅದಲ್ಲದೆ ಕೂಡ ಈ ನೀರನ್ನು ಕುಡಿದು ಸಾಕಷ್ಟು ಜನರು ಕಾಯಿಲೆಗೆ ಈಗ ತುತ್ತಾಗಿರುವಂಥದ್ದು. ಅದಲ್ಲದೆ ಕೂಡ ಅಲ್ಲಿ ಗ್ರಾಮಸ್ಥರು ಈ ಅಕ್ರಮವಾಗಿ ಈ ನೀರಿನ ಟ್ಯಾಂಕರ್ ಮುಖಾಂತರ ನೀರಿನ ಒಂದು
ಏನು ನೀರು ಸಪ್ಲೈಯನ್ನು ಮಾಡ್ತಾರೆ ಅಂಥವ್ರ ವಿರುದ್ಧ ಜಿಲ್ಲಾಡಳಿತ ಕ್ರಮ ತಗೋಬೇಕು. ಯಾಕಂದರೆ ಇವರು ಹಣವನ್ನು ಪಡೆದು ನೀರು ಕೊಡ್ತಾರೆ, ಆದರೆ ಯಾವ ನೀರು ಕೊಡ್ತಾರೆ ಅನ್ನೋದು ಇದುವರೆಗೂ ಅಧಿಕಾರಿಗಾಗಿರ್ಬೋದು ಯಾರೂ ಕೂಡ ಇದನ್ನ ಪರೀಕ್ಷೆಯನ್ನು ಮಾಡಿಲ್ಲ. ಅವರು ತಂದಿದ್ದ ನೀರನ್ನು ನಾವು ಕುಡಿತೀವಿ, ಹಾಗಾಗಿ ಸಾಕಷ್ಟು ಆರೋಗ್ಯ ಮೇಲೆ ಸಮಸ್ಯೆ ಬೀಳ್ತೀವಿ. ಈಗ ಕಳೆದ ಸುಮಾರು ದಿನಗಳಿಂದ ನೀರುಗಳಲ್ಲಿ ಹುಳ ಪತ್ತೆ ಆಗ್ತವೆ. ಈ ಬಾಲದ ಹುಳು ಅಂತೇಳಿ ಈ ಹುಳುಗಳು ಏನಿದೆ, ಹುಳು ಏನು ಸೂಕ್ಷ್ಮವಾಗಿ ಗಮನಿಸಿದರೆ ಹುಳುಗಳು ಕಾಣ್ತವೆ. ಏನು ಏಕಾಏಕಿ ನೀರನ್ನು ತುಂಬ್ಕೊಂಡು ಇಟ್ಕೊಂಡು ಏನಾದರೂ ರಾತ್ರಿ ವೇಳೆ ಅವು ಹುಳುಗಳು ಕಾಣೋದಿಲ್ಲ, ಹಾಗೆ ಕುಡಿಯುವಂಥ ಸಂದರ್ಭ ಕೂಡ ಎದುರಾಗುತ್ತೆ. ಹಾಗಾಗಿ ಈ ಅಕ್ರಮ ನೀರು ಏನು ದಂಧೆಯನ್ನು ಮಾಡ್ಕೊಳ್ತಿದ್ದಾರೆ ಅಂಥವ್ರ ವಿರುದ್ಧ ಜಿಲ್ಲಾಡಳಿತ ಕಠಿಣ ಕ್ರಮ ತಗೋಬೇಕು ಅಂತೇಳಿ ಈಗ ಸದ್ಯಕ್ಕೆ ಏನು ಜಗಳೂರಿನ ಸುತ್ತಮುತ್ತ ಇರತಕ್ಕಂತಹ ಗ್ರಾಮಸ್ಥರು ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.